ಹಾಯ್ ಹೆಲೋ ನಮಸ್ಕಾರ. ನಾವು ಇವತ್ತು ನಮ್ಮ ಹೆಮ್ಮೆಯ ಮೈಸೂರಿನ ವಿಜಯನಗರ ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಫುಡ್ ಸ್ಟ್ರೀಟ್ ಇದೆ, ನಿಯರ್ ಕರ್ನಾಟಕ ಬ್ಯಾಂಕು ಮತ್ತು ವೀರ ಕನ್ನಡಿಗ ಆಟೋ ನಿಲ್ದಾಣದ ಹಿಂಭಾಗನೇ ಒಂದು ಎಗ್ ಹೆರಿಟೇಜ್ ಅಂತ ಒಂದು ಸ್ಟಾಲ್ ಇದೆ. ಎಗ್ ರಿಲೇಟೆಡ್ ಐಟಮ್ಸ್ಗಳೆಲ್ಲನೂ ಪ್ರಿಪೇರ್ ಮಾಡ್ತಾರೆ ಇವರು. ಒಳ್ಳೆ ಕಾಂಬೋ ಆಫರ್ಗಳಿದೆ. ಇವತ್ತು ನಾವು ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಫ್ರೆಂಡ್ಸ್, ಈಗ ಎಗ್ ಹೆರಿಟೇಜ್ನ ಓನರ್ನ ಮಾತಾಡ್ಸೋಣ. ಅವರು ಯಾವ ರೀತಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ರಕ್ಷಿತ್ ಅಂತ ಸರ್. ಸರ್, ಎಷ್ಟು ವರ್ಷದಿಂದ ನಿಮ್ಮ ಎಗ್ ಹೆರಿಟೇಜ್ ಅಂತ ನಡೆಸ್ತಾ ಇದ್ದೀರಾ? ಸರ್, ನಮ್ದು ಇದು 2.5 ತಿಂಗಳಾಯಿತು ಇವತ್ತು ಸ್ಟಾರ್ಟ್ ಮಾಡಿ. ಸರ್, ಏನೇನು ಐಟಮ್ಸ್ಗಳನ್ನ ನೀವು ಪ್ರಿಪೇರ್ ಮಾಡ್ತೀರಾ? ಸರ್, ನಮ್ಮಲ್ಲಿ ಕಂಪ್ಲೀಟ್ ಎಗ್ ಐಟಮ್ಸ್ ಮಾತ್ರ ಮಾಡೋದು ನಾವು. ನಮ್ಮದ್ರಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ಎಗ್ ಪಿಜ್ಜಾ, ಎಗ್ ಬರ್ಗರು, ಎಗ್ ರೋಲು, ಎಗ್ ರೈಸು, ಈ ಥರ ನಮ್ಮದು ಟೋಟಲ್ 24 ಐಟಮ್ ಇವಾಗ ಅಟ್ ಪ್ರೆಸೆಂಟ್ ರನ್ನಿಂಗಲ್ಲಿದೆ. ತಿಂದವರೆಲ್ಲ ಮತ್ತೆ ಮತ್ತೆ ರಿಪೀಟ್ ಆಗ್ತಿದ್ದಾರೆ ಕಸ್ಟಮರು. ಯಾರು ಬ್ಯಾಡ್ ರಿವ್ಯೂ ಅಂತೂ ಗೊತ್ತಿಲ್ಲ. ಟೈಮಿಂಗ್ಸ್ ಏನು ಸರ್? ಸರ್, ನಮ್ಮದು ಸಂಜೆ 4:30 5 ಗಂಟೆಯಿಂದ 10:30ವರೆಗೂ ಓಪನ್. ಎವ್ರಿ ಮಂಡೇ ಮಾತ್ರ ಕ್ಲೋಸ್ ಇರುತ್ತೆ. ಎವ್ರಿ ಮಂಡೇ ಕ್ಲೋಸ್ ಕ್ಲೋಸ್ ಇರುತ್ತೆ. ಓಕೆ. ನಿಮಗೆ ಯಾವಾಗ ಕ್ರೌಡ್ ಜಾಸ್ತಿ ಯಾವ ಟೈಮಲ್ಲಿ ಅಂತ? ನಮ್ಗೆ ಆ್ಯಕ್ಚುಲಿ ವೀಕೆಂಡ್ಸಲ್ಲಿ ಇರುತ್ತೆ. ಆಮೇಲೆ ಎವ್ರಿ ಫ್ರೈಡೇಸ್ ಇರುತ್ತೆ. ಯಾಕಂದರೆ ಫ್ರೈಡೇ ನಮ್ಮದು ಓಪನ್ ಮಾಡಿದ್ದು ನಾವು ಫ್ರೈಡೇನೆ. ಓಕೆ. ಸೊ ಫ್ರೈಡೇ ಕಾಂಪ್ಲಿಮೆಂಟ್ರಿ ಸ್ವೀಟ್ಸ್ ಅಂತ ನಾವೇ ಓನ್ ರೆಸಿಪಿಲಿ ಏನಾರ ಒಂದು ಸ್ವೀಟ್ ಮಾಡಿ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತೀವಿ. ಸ್ಪೆಷಲ್ ಏನು ನಿಮ್ಮದು ಮೇಯ್ನು? ಸರ್, ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರೋದಂದರೆ ಈಗ ಪಿಜ್ಜಾ. ಫಸ್ಟ್ ನಿಮಗೆ ಪಿಜ್ಜಾ ಕೊಡ್ತೀವಿ. ಪಿಜ್ಜಾದಲ್ಲೂ 3 ಟೈಪ್ಸ್ ಇದೆ ಸರ್. ಓಕೆ. ಎಗ್ ಪಿಜ್ಜಾ ನಾರ್ಮಲ್ ಬರುತ್ತೆ, ಎಗ್ ಪನ್ನೀರ್ ಪಿಜ್ಜಾ ಮತ್ತು ಎಗ್ ಮಶ್ರೂಮ್ ಪಿಜ್ಜಾ ಅಂತ ಬರುತ್ತೆ. ಅಂದರೆ ಟಾಪಿಂಗ್ಸ್ ಚೇಂಜ್ ಆಗಿರುತ್ತೆ. ಓಕೆ. ನಿಮಗೆ ಪ್ರೈಸಸ್ಸು ಅಷ್ಟೇ. ಎಲ್ಲ ನಿಮಗೆ ಪಿಜ್ಜಾ ಬಂದು 60 ರೂಪಾಯಿ, ಮಶ್ರೂಮ್ ಪಿಜ್ಜಾ ಪನ್ನೀರ್ ಪಿಜ್ಜಾ ಬಂದು 70 ರೂಪಾಯಿ. ನಿಮಗೆ 20 ರೂಪಾಯಿಂದ ಸ್ಟಾರ್ಟ್ ಆಗಿ 70 ರೂಪಾಯಿಗೆ ಎಂಡ್ ಆಗುತ್ತೆ. ನಮಗೆ ಮೇನ್ ಟಾರ್ಗೆಟ್ ಇರೋದು ಇಲ್ಲೆಲ್ಲ ಹಾಸ್ಟೆಲ್ಲು, ವಿದ್ಯಾವರ್ಧಕ ಕಾಲೇಜು, ಇನ್ನೊಂದಷ್ಟು ಕಾಲೇಜಸ್ ಇದೆ. ಎಲ್ಲ ಅವರೆಲ್ಲ ಏನು ಮಾಡ್ತಾರೆ, ಬಜೆಟ್ ಫ್ರೆಂಡ್ಲಿ ಎಲ್ಲಿದೆ ಅಲ್ಲಿ ಹುಡಿಕೊಂಡು ಹೋಗ್ತಾರೆ. ಅದರಿಂದ ನಾವು ಕಮ್ಮಿಗೆ ಮಾಡಿ. ನನಗನ್ಸುತ್ತೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ನಿಮಗೆ ಸ್ಟೂಡೆಂಟ್ಸ್ಗೋಸ್ಕರನೇ ನಾವು ಸ್ಟೂಡೆಂಟ್ಸ್ ಮೇನ್ ಪ್ರಿಫರೆನ್ಸ್ ಇಟ್ಕೊಂಡೇ ಮಾಡಿರೋದು. ಓಕೆ. ಪ್ರತಿದಿನ ನೀವು ಎಗ್ಗನ್ನು ಎಷ್ಟು ಟ್ರೇ ತರ್ತೀರಾ? ಸರ್, ನಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸ್ ಡೈಲಿ ಒಂದು 5 ಟ್ರೈ ಖಾಲಿ ಆಗುತ್ತೆ, ಕಮ್ಮಿ ಅಂದರೆ. ಇಲ್ಲ ಅಂದರೆ ಒಂದೊಂದ್ಸಲಿ 7-8 ಇವಾಗ ಸ್ಟಾರ್ಟ್ ಆಗ್ತಿದೆ ಸರ್. 2ರಿಂದ 3 ತಿಂಗಳಾಗಿದ್ದರಿಂದ ಬಿಸ್ನೆಸ್ ಇವಾಗ ಓಕೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜಾಸ್ತಿ ಆಗ್ಬೋದು ಹೋಗ್ತಾ. ನೀವು ಈ ಮಸಾಲೆಗಳನ್ನ ಸರ್ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ? ಸರ್, ಪ್ರತಿಯೊಂದು ಮಸಾಲೆನೂ ನಾವು ಸಾಲ್ಟ್ ಒಂದು ಬೇರೆ ಹೊರಗಡೆಯಿಂದ ತರ್ತೀವಿ. ಅದು ಬಿಟ್ಟರೆ ಇನ್ನು ಮಿಕ್ಕಿ ಡ್ರೈ ಮಸಾಲ ಮತ್ತು ಚಟ್ನೀಸ್ ಎಲ್ಲ ಏನಿದೆ ಅದು ನಾವೇ ಮಾಡ್ಕೊಳ್ಳೋದು. ಸಿಜ್ವಾನು, ಗ್ರೀನ್ ಚಟ್ನಿ ಮತ್ತು ಡ್ರೈ ಮಸಾಲೆಗಳೇನಿದೆ, ಪೆಪ್ಪರ್ಗೆ ಪ್ರತಿಯೊಂದು ಮಸಾಲೆನೂ ನಾವೇ ಓನಾಗಿ ಮಾಡ್ಕೊಳ್ಳೋದು ಮನೆಯಲ್ಲಿ. ಎಲ್ಲ ಪ್ರತಿಯೊಂದು ಹೋಮ್ ಮೇಡ್ ಮಸಾಲೆ. ಆಮೇಲೆ ಟೇಸ್ಟಿಂಗ್ ಪೌಡ್ರು ಮತ್ತು ಕಲರ್ ಯೂಸ್ ಮಾಡಲ್ಲ ಸರ್. ಇಲ್ಲಿ ಮಸಾಲ ತೋರಿಸ್ತೀವಿ, ಅದೇನು ಮಸಾಲೆ ಇದೆ ಅಷ್ಟೇ ಮಸಾಲೆ ಯೂಸ್ ಮಾಡೋದು. ಅದರಲ್ಲಿ ಟೇಸ್ಟಿಂಗ್ ಪೌಡ್ರ್ ಇಲ್ಲ. ನಿಮಗೆ ಟೇಸ್ಟಿಂಗ್ ಪೌಡ್ರ್ ಥರ ಕಾಣಿಸೋದು ಸಾಲ್ಟ್ ಒಂದೇ. ಅದು ಸಾಲ್ಟು, ಟೇಸ್ಟಿಂಗ್ ಪೌಡ್ರ್ ಇಲ್ಲವೇ ಇಲ್ಲ. ನಿಮ್ಮ ಟೇಸ್ಟಿಂಗ್ ಪೌಡ್ರ್ ಸಿಕ್ತು ಅಂದರೆ ನೀವೇನು ಕೇಳ್ತೀರ ಅದು ನಾವು ಕೊಡ್ತೀವಿ ನಿಮಗೆ. ಓಕೆ ಸರ್, ನಿಮಗೆ ಪಾರ್ಸಲ್ಸ್ ಆರ್ಡರ್ಗಳು ಬರುತ್ತಲ್ವಾ? ಹೌದು ಸರ್, ಪಾರ್ಸಲ್ಸ್. ಅದಕ್ಕೇನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಮೆನುಲಿ ಏನಿದೆ ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಕಾಂಬೋ ಆಫರ್ ಏನು ಬಿಡ್ತೀವಿ, ಕಾಂಬೋ ಆಫರ್ ಏನೋ ಪಾರ್ಸಲ್ ತಗೊಂಡ್ರೆ ಪರ್ ಆರ್ಡರ್ 10 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಪಾರ್ಸಲ್ ಪರ್ ಆರ್ಡರ್ಗೆ 10 ರೂಪಾಯಿ ಪಾರ್ಸಲ್ ಚಾರ್ಜಸ್. ಸರ್, ಎಗ್ ಪ್ರೈಸ್ ಬಂದು ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಹೌದು ಸರ್, ವೇರಿಯೇಷನ್ ಇರುತ್ತೆ. ನೀವು ರೇಟನ್ನು ಕಾನ್ಸ್ಟೆಂಟಾಗಿ ಒಂದೇ ರೇಟನ್ನು ಫಿಕ್ಸ್ ಮಾಡಿದ್ದೀರಾ? ಹೌದು ಸರ್, ಅದು ಹಂಗೆ ಮೇಂಟೈನ್ ಆಗುತ್ತೆ. ಈಗ 10 ಪೈಸೆ 20 ಪೈಸೆ ಚೇಂಜ್ ಆಯಿತು ಅಂದ ತಕ್ಷಣ 10 ರೂಪಾಯಿ 5 ರೂಪಾಯಿ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ಮೆನುಲಿ. ಓಕೆ. ನಮ್ದು ಏನಿರುತ್ತೆ ಅಷ್ಟೇ ಇರುತ್ತೆ. ಅದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಜಾಸ್ತಿ ಆದ್ರೂ ನಮ್ದು ಅಷ್ಟೇ ಇರುತ್ತೆ ಮೆನು. ನಮ್ಮದು ಯೂಸ್ ಮಾಡೋದು ಫ್ರೀಡಮ್ ಆಯಿಲು. ಓಕೆ ಸರ್, ನಿಮ್ಗೆ ಈಗ ಇದರಲ್ಲಿ ಪಿಜ್ಜಾ ಫಾಸ್ಟ್ ಮೂವಿಂಗ್ ಇರೋದ್ರಿಂದ ಫಸ್ಟ್ ಪಿಜ್ಜಾ ಸರ್ವ್ ಮಾಡ್ತೀವಿ ಸರ್. ಎಗ್ ಪಿಜ್ಜಾ ಕೊಡ್ತೀರಾ? ಎಗ್ ಪಿಜ್ಜಾ ಕೊಡ್ತೀವಿ ಸರ್. ಓಕೆ. ಆಮೇಲಿಂದ ಬಡ ಎಗ್ ರೋಲ್ ಅಂತ ಇದೆ ಸರ್ ನಮ್ಮಲ್ಲಿ ಅದು ಸ್ಪೆಷಲ್ ಆಗಿರುತ್ತೆ. ನೀವು ಒಂದ್ಸಲಿ ಟೇಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಎಗ್ ರೋಲ್ ಒಂದು. ಆಮೇಲೆ ಲಾಸ್ಟ್ 2 ವೀಕ್ಸಿಂದ ನಾವು ಎಗ್ ಚಟ್ಪಟ್ಟಿ ಅಂತ ಒಂದು ಆ್ಯಡ್ ಮಾಡಿದ್ದೀವಿ.
ಫ್ರೆಂಡ್ಸ್, ನಾನು ತಗೊಂಡಿದ್ದೀನಿ ಎಗ್ ಪಿಜ್ಜಾ. ಇದು ಬಂದು ಮಾಮೂಲಿ ಪಿಜ್ಜಾ ಥರ ನಿಮಗೆ ಕಾಣಿಸ್ತಾ ಇದೆ. ಇದು ಬ್ರೆಡ್ಡಲ್ಲಿ ಮಾಡಿರುವಂಥ ಎಗ್ ಪಿಜ್ಜಾ. ಇದಕ್ಕೆ ಮಯೋನೀಸು ಸಾಸ್ ಎಲ್ಲ ಹಾಕಿದ್ದಾರೆ ಮತ್ತು ಚೀಸ್ನ ಬರ್ನ್ ಮಾಡಿ ನೀಟಾಗಿ ಅಪ್ಲೈ ಮಾಡಿದ್ದಾರೆ. ತುಂಬ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಅದ್ಭುತ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇದೆ. ಇವತ್ತಿನ ದಿನ ಜನ ಹೈಜಿನಿಕ್ ಅಂತ ಮಾತಾಡ್ತಾರೆ. ಇಲ್ಲಿ ಬಂದು ನೋಡಿದಾಗ ಹೈಜಿನಿಕ್ ವಿಚಾರದಲ್ಲಿ ತುಂಬ ಪ್ರಾಂಪ್ಟಾಗಿ ನೀಟಾಗಿ ಸರ್ವ್ ಮಾಡ್ತಾರೆ. ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಳ್ಳೆ ಆಯಿಲ್ ಯೂಸ್ ಮಾಡ್ತಾರೆ, ಫ್ರೀಡಮ್ ಆಯಿಲು. ನಮ್ಮ ಕಣ್ಮುಂದೆನೇ ಕಾಣಿಸುತ್ತೆ ಅದು ಅವ್ರು ಪ್ರಿಪ್ರೇಷನ್ ಮಾಡೋದು. ಯಾವುದೇ ಥರದ ಓಲ್ಡ್ ಸ್ಟಾಕ್ ಯಾವುದೂ ಇಟ್ಕೊಂಡಿಲ್ಲ, ನೀವೇ ಬಂದು ನೋಡ್ಬೋದು. ಸರ್ವಿಸ್ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನಿಮಗೆ ಯಾವ ಐಟಮ್ ತಗೋಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫ್ರೆಂಡ್ಸ್, ಈಗ ಎಗ್ ಪಿಜ್ಜಾ ಮುಗಿಸಿ ಇನ್ನೊಂದು ಐಟಮ್ ಜೊತೆಗೆ ನಿಮ್ಗೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಬಡಾ ಎಗ್ ರೋಲು. ಇದು ಡಿಫ್ರೆಂಟ್ ಎಗ್ ರೋಲ್ ಥರ ಇದೆಯೋ ನಾರ್ಮಲ್ ಎಗ್ ರೋಲ್ ಥರ ಇದೆಯೋ ಟೇಸ್ಟ್ ನೋಡೋಣ, ಬನ್ನಿ ಫ್ರೆಂಡ್ಸ್. ಬಡಾ ಎಗ್ ರೋಲ್ ಮಾತ್ರ ಸೂಪರ್ ಆಗಿದೆ. ತಿಂತಾ ಇದ್ರೆ ಕಳೆದೋಗ್ತೀರಾ. ಬಡಾ ಎಗ್ ರೋಲಲ್ಲಿ ಬಾಯ್ಲ್ಡ್ ಎಗ್ ಹಾಕಿದ್ದಾರೆ, ನೋಡಿ ಕಾಣಿಸ್ತಾ ಇದೆ. ಇದು ಎಗ್ ರೋಲ್ ತೊಗೊಂಡ್ರೆ ನೀವು ಇದು ಹೆವಿನೂ ಅನ್ಸಲ್ಲ, ಕಡಿಮೆನೂ ಅನ್ಸಲ್ಲ. ಆ್ಯಕ್ಚುಲಿ ಇದರಲ್ಲಿ ಎಗ್ ಬುರ್ಜಿ ಮತ್ತು ಬಾಯ್ಲ್ಡ್ ಎಗ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಒಬ್ಬರು ಆರಾಮಾಗಿ ತಿನ್ಬೋದು. ಫ್ರೆಂಡ್ಸ್, ನಾನೀಗ ತಗೊಂಡಿದ್ದೀನಿ ಎಗ್ ಚಟ್ಪಟಿ. ಇದನ್ನು ಹೊಸದಾಗಿ ಮೆನುಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಈಗ ಫ್ರೆಂಡ್ಸ್, ಇದಕ್ಕೆ ಆ್ಯಕ್ಚುಲಿ ನಾರ್ಮಲ್ ಆಮ್ಲೆಟ್ ಹಾಕಿ ಬ್ರೆಡ್ ಹಾಕಿ ಎರಡು ಕಡೆನೂ ರೋಸ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನೀಟಾಗಿ ಕಟ್ ಮಾಡಿ ರೋಸ್ಟ್ ಮಾಡಿ ನಮಗೆ ಈ ಥರ ಕೊಟ್ಟಿದ್ದಾರೆ. ಈಗ ಇದನ್ನು ಟೇಸ್ಟ್ ಮಾಡೋಣ. ಸಖತ್ ಸ್ಪೈಸಿಯಾಗಿದೆ. ಇದರದ್ದು ಕಟಿಂಗ್ ಪ್ರೋಸೆಸ್ಸು ಮತ್ತು ಮೇಕಿಂಗ್ ಪ್ರೋಸೆಸ್ ತುಂಬಾ ಚೆನ್ನಾಗಿತ್ತು. ಅದನ್ನು ನೀವೇ ನೋಡ್ತೀರಾ. ಎಗ್ ಪಿಜ್ಜಾ ಬಂದು ಅದು ಪಿಜ್ಜಾ ಥರನೇ ಇತ್ತು, ಆದರೆ ಎಗ್ ಚಟ್ಪಟಿ ಬಂದು ಖಡಕ್ಕಾಗಿದೆ, ಸಖತ್ತಾಗಿದೆ. ಇವತ್ತು ನಾನು ವಿಸಿಟ್ ಮಾಡಿದ್ದೆ ಎಗ್ ಹೆರಿಟೇಜ್ಗೆ. ನಾನಿಲ್ಲಿ ಟ್ರೈ ಮಾಡಿದ್ದು 3 ಐಟಮು: ಎಗ್ ಪಿಜ್ಜಾ, ಬಡಾ ಎಗ್ ರೋಲು ಮತ್ತು ಎಗ್ ಚಟ್ಪಟಿ ಟ್ರೈ ಮಾಡಿದ್ದೆ. ನನಗಂತೂ ಎಗ್ ಪಿಜ್ಜಾ ತುಂಬಾ ಇಷ್ಟ ಆಯಿತು. ನೀವು ವಿಸಿಟ್ ಮಾಡಿ ಟೇಸ್ಟ್ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸರ್, ತುಂಬ ಥ್ಯಾಂಕ್ಸ್ ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಸರ್ವಿಸ್ ಕೊಟ್ರಿ. ಮತ್ತೆ ವಿಸಿಟ್ ಮಾಡಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಮ್ಮ ಹಳೆ ವಿಡಿಯೋನೆಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.